See, the Apostle Paul said in 2 Corinthians 12, 2 ಕೊರಿಂಥ 12ರಲ್ಲಿ ಪೌಲರು ಹೇಳೋದನ್ನ ನೋಡಿ. there was a man who had such a lot of knowledge of the Bible, the Apostle Paul. ಅಪೊಸ್ತಲ ಪೌಲನಿಗೆ ಬೈಬಲಿನ ತಿಳುವಳಿಕೆ ಬಹಳವಾಗಿ ಇದ್ದಿತ್ತು ಅಂತ ತಿಳ್ಕೊಂತೀವಿ. And not only he had a lot of Bible knowledge, he had a lot of righteousness also. ಬೈಬಲಿನ ತಿಳುವಳಿಕೆ ಮಾತ್ರ ಅಲ್ಲ, ಆತನಿಗೆ ಬಹಳ ನೀತಿ ಕೂಡ ಇತ್ತು, ನೀತಿವಂತನಾಗಿದ್ದನು ಆತ. Once he stood before a high priest and said, from my childhood till today I have kept a good conscience always. ಒಂದು ಸಲ ನೋಡ್ತೇವೆ ಅಪೊಸ್ತಲರ ಕೃತ್ಯದಲ್ಲಿ ಮಹಾಯಾಜಕನ ಮುಂದೆ ನಿಂತು ನನ್ನ ಚಿಕ್ಕಂದಿನಿಂದ ನಾನು ಇಲ್ಲಿಯವರೆಗೂ ನನ್ನ ಮನಸಾಕ್ಷಿಯನ್ನು ಶುದ್ಧವಾಗಿಟ್ಟಿದ್ದೀನಿ ಅಂತ ಹೇಳಿದನು. How many of you can say that? ಅದನ್ನ ನಮ್ಮಲ್ಲಿ ಎಷ್ಟು ಜನಕ್ಕೆ ಹೇಳಲಿಕ್ಕೆ ಸಾಧ್ಯ? Is there anybody here who can say that? ಯಾರಾದರೂ ಒಬ್ರು ಹೇಳಲಿಕ್ಕೆ ಸಾಧ್ಯ ಇದೆ ಇದನ್ನ? What the Apostle Paul said in Acts 23:1, ಅಪೊಸ್ತಲರ ಕೃತ್ಯ 23:1ರಲ್ಲಿ ಪೌಲನು ಹೇಳಿದ್ದನ್ನ, from my childhood till today I have kept a good conscience. ನನ್ನ ಚಿಕ್ಕಂದಿನಿಂದ ಇಲ್ಲಿಯವರೆಗೆ ನನ್ನ ಸಾಕ್ಷಿಯನ್ನು ಶುದ್ಧವಾಗಿಟ್ಟಿದ್ದೀನಿ ಅಂತ. And in Philippians chapter 3 he says, according to the standard of the 10 commandments I was completely righteous. ನಾನು ಫಿಲಿಪ್ಪಿ 3ರಲ್ಲಿ ಹೇಳ್ತಾರೆ, ದೇವರ ಆಜ್ಞೆಗಳ 10 ಆಜ್ಞೆಗಳ ನಿಯಮದ ಪ್ರಕಾರ ನಾನು ಪೂರ್ಣವಾಗಿ ಒಬ್ಬ ದೋಷರಹಿತನಾಗಿದ್ದನು ಅಂತ. He had studied in a Bible school, he had so much knowledge. ಆತ ಒಂದು ಬೈಬಲ್ ಕಾಲೇಜಿನಲ್ಲಿ ಓದಿದ್ರಿಂದ ಆತನಿಗೆ ಬೈಬಲಿನ ತಿಳುವಳಿಕೆ ಬಹಳವಾಗಿತ್ತು. What is the great danger of having a lot of knowledge and a lot of righteousness? ಬಹಳವಾಗಿ ನೀತಿ ಮತ್ತು ಬೈಬಲ್ ತಿಳುವಳಿಕೆ ಇರೋದ್ರಿಂದ ಯಾವ ಅಪಾಯ ಇದೆ? Is it bad to be righteous? ನೀತಿವಂತರಾಗಿರೋದು ಕೆಟ್ಟದ? ಇಲ್ಲ. Is it bad to have Bible knowledge? ಬೈಬಲ್ನ ತಿಳುವಳಿಕೆ ಇರೋದು ಕೆಟ್ಟದ? No. ಇಲ್ಲ. But the great danger is that those who have a lot of knowledge and have a lot of righteousness become proud of it. ಆದರೆ ಅದರಲ್ಲಿರೋ ಅಪಾಯ ಯಾವುದಂದರೆ, ಯಾರಿಗೆ ಹೆಚ್ಚು ನೀತಿ ಮತ್ತು ಬೈಬಲಿನ ತಿಳುವಳಿಕೆ ಹೆಚ್ಚಾಗಿರುತ್ತೋ ಅವರಿಗೆ ಗರ್ವಿಗಳಾಗುವಂಥ ಅಪಾಯ ಇದೆ. And that pride will send them to hell. ಆ ಒಂದು ಗರ್ವ, ಅಹಂಕಾರ ಅವ್ರನ್ನ ನರಕಕ್ಕೆ ಕಳಿಸುತ್ತೆ. So what did God do to Paul? ಪೌಲನಿಗೆ ದೇವರು ಏನು ಮಾಡಿದರು? He gave him a little sickness. ಆತನಿಗೆ ಒಂದು ಕಾಯಿಲೆಯನ್ನು ಕೊಟ್ಟರು. He calls it here in 2 Corinthians 12:7 a thorn in the flesh, a messenger of Satan. ಸೊ ಇಲ್ಲಿ 12ನೇ ಅಧ್ಯಾಯ 2ನೇ ಕೊರಿಂಥ 7ನೇ ವಚನದಲ್ಲಿ ಹೇಳ್ತಾರೆ, ಶೂಲ ನನ್ನ ಶರೀರದಲ್ಲಿ ನಾಟಿದೆ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನಗೆ ಕಳಿಸಲ್ಪಟ್ಟನು ಅಂತ. Sickness is a messenger of Satan, it is not from God. ಒಂದು ಅಸ್ವಸ್ಥತೆ ಅಥವಾ ಕಾಯಿಲೆ ಒಂದು ದೂತನಂತೆ ಅಂತ ಹೇಳುತ್ತೆ. Why do I say that? ಯಾಕೆ ಹೇಳ್ತೀನಿ ನಾನು ಹಾಗೆ? Because I want to ask you fathers, will any of your fathers give sickness to your children? ನೀವು ನಿಮ್ಮಲ್ಲಿ ತಂದೆಯರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಕಾಯಿಲೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ. And Jesus said, if you evil fathers know how to give good things to your children, how much more your heavenly Father will give only good things to those who ask him. ಯೇಸು ಹೇಳಿದ್ರು, ನೀವು ಒಳ್ಳೆಯ ತಂದೆಯಂದಿರು ನಿಮ್ಮ ಮಕ್ಕಳಿಗೆ ಕೆಟ್ಟದನ್ನ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಹಾಗಿದ್ರೆ ಒಳ್ಳೆಯ ತಂದೆ, ಪರಲೋಕ ತಂದೆ ಎಷ್ಟು ಒಳ್ಳೆಯವರು ಯೋಚನೆ ಮಾಡಿ. Don't ever say God gave you a sickness. That will be like saying your father or mother gave you a sickness. ನೀವು ಯಾವತ್ತು ದೇವರು ನನಗೆ ಕಾಯಿಲೆಯನ್ನು ಕೊಟ್ಟರು ಅಂತ ಹೇಳಬೇಡಿ. ಅದು ಹೇಗೆ ಅಂದರೆ ನಿಮ್ಮ ತಂದೆ ತಾಯಿ ನಿಮಗೆ ಕಾಯಿಲೆ ಕೊಟ್ಟರು ಅಂತ ಹೇಳೋದು. God allows the devil to give us a sickness sometimes. ಆದರೆ ಸೈತಾನನು ನಿಮಗೆ ಕಾಯಿಲೆ ಕೊಡೋ ತರ ಅನುಮತಿಸ್ತಾರೆ. So the sickness is a messenger of Satan. ಒಂದು ಕಾಯಿಲೆ ಅನ್ನೋದು ಒಂದು ಸೈತಾನನ ದೂತನಂತೆ. And even Paul got it. ಪೌಲನು ಕೂಡ ಹೊಂದಿದ್ದನು ಅದನ್ನು. Paul says, I got this messenger of Satan which is like something troubling me in my flesh all the time. ನನ್ನ ಶರೀರದಲ್ಲಿ ಬಹಳ ತೊಂದರೆ ಕೊಡ್ತಾ ಇದೆ ಈ ಸೈತಾನನ ದೂತ ಅಂತ ಪೌಲನು ಹೇಳಿದನು. It's like if a thorn gets into your foot, how difficult it is. ನಿಮ್ಮ ಕಾಲಿನಲ್ಲಿ ಒಂದು ಮುಳ್ಳು ಚುಚ್ಚಿಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಿ. And if you can't take it out, ನಿಮಗೆ ಅದನ್ನು ತೆಗಿಲಿಕ್ಕೆ ಆಗಿಲ್ಲ ಅಂದ್ರೆ you have to limp and walk. You can't take out the thorn. ನೀವು ಮುಳ್ಳನ್ನ ತೆಗಿಲಿಕ್ಕೆ ಆಗದೆ ಇರೋದ್ರಿಂದ ನೀವು ಕುಂಟುತ್ತಾ ನಡಿಬೇಕಾಗುತ್ತೆ. Now this is not a physical thorn that he could take out easily. ಇಲ್ಲಿ ಪೌಲನು ಹೇಳೋದು ಒಂದು ಶಾರೀರಿಕ ಒಂದು ಮುಳ್ಳಾಗಿರಲಿಲ್ಲ. It was some type of sickness which only God could take out. ಅಲ್ಲಿ ಒಂದು ತರದ ಒಂದು ಕಾಯಿಲೆ ಆಗಿತ್ತು, ದೇವರೇ ತೆಗಿಬೇಕಾಗಿತ್ತು ಅದನ್ನು. And God allows sometimes some little problem like that to come into our life. ದೇವರು ಹಾಗೆ ಕೆಲವು ಸಲ ಈ ತರ ತೊಂದರೆಗಳು ಬರಲಿಕ್ಕೆ ಅನುಮತಿಸ್ತಾರೆ. It could be a financial difficulty, it could be a sickness, it could be some problem.
ಅದು ಹಣದ ತೊಂದರೆ ಇರ್ಬೋದು, ಕೆಲವು ಕಾಯಿಲೆ ಇರ್ಬೋದು, ಅಥವಾ ಬೇರೆ ಏನಾದರೂ ಆಗಿರ್ಬೋದು. And it says in verse 8, he prayed 3 times, the Lord, take it away. ಇಲ್ಲಿ 8ನೇ ವಚನದಲ್ಲಿ ನೋಡ್ತೀವಿ, ಆತನು ಇದನ್ನು ತೆಗೆದು ಬಿಡು ಸ್ವಾಮಿ ಅಂತ 3 ಸಲ ಪ್ರಾರ್ಥನೆ ಮಾಡಿದ್ದನ್ನ. Is there anything impossible for God? ದೇವರಿಗೆ ಯಾವುದಾದ್ರೂ ಕಷ್ಟ ಇದೆಯಾ? Why didn't God take it away? ಯಾಕೆ ದೇವರು ತೆಗಿಲಿಲ್ಲ ಅದನ್ನ? Why doesn't God take away some of those things which are troubling you? ಯಾಕೆ ದೇವರು ನಿಮಗೆ ತೊಂದರೆ ಕೊಡ್ತಾ ಇರೋ, ಕಷ್ಟ ಕೊಡ್ತಾ ಇರೋ ಕೆಲವನ್ನ ತೆಗಿತಾ ಇಲ್ಲ? You say, oh, it's because I'm such a bad person, that's why God doesn't take it away. ನೀವು ಹೇಳ್ಬೋದು, ನಾನು ಬಹಳ ಕೆಟ್ಟ ಮನುಷ್ಯ, ಅದರಿಂದ ದೇವರು ತೆಗಿತಾ ಇಲ್ಲ ಅಂತ. But Paul was not a bad person, he was one of the greatest servants of God in that time. ಆದರೆ ಪೌಲನ ಬಗ್ಗೆ ಯೋಚನೆ ಮಾಡಿ, ಆತನು ಕೆಟ್ಟ ಮನುಷ್ಯನಾಗಿರಲಿಲ್ಲ, ಆತನು ಅಂದು ಜೀವಿಸಿದ ಕ್ರೈಸ್ತರಲ್ಲಿ ಬಹಳ ಮುಖ್ಯವಾದನಾಗಿದ್ದಾನೆ. When your prayer is not answered, you think, oh, I must be so bad, that's why God doesn't answer my prayer. ನೀವು ಅನ್ಕೊಳ್ಬಹುದು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೆ ಇದ್ದಾಗ, ಓ ನನಗೆ ಬಹಳ ಕೆಟ್ಟ ಮನುಷ್ಯ, ಅದರಿಂದ ನನಗೆ ಉತ್ತರ ಸಿಗಲಿಲ್ಲ ಅಂತ. The apostle Paul, he prayed and his prayer was not answered. ಇಲ್ಲಿ ಅಪೊಸ್ತಲ ಪೌಲನ ಬಗ್ಗೆ ನೋಡ್ತೀವಿ, ಆತ ಪ್ರಾರ್ಥನೆ ಮಾಡಿದ್ರು ಅದಕ್ಕೆ ಉತ್ತರ ಸಿಕ್ಕಲಿಲ್ಲ. He doesn't just say prayed. If you read verse 8, it says he entreated the Lord. That means he was fervently crying out, God help me. ಇಲ್ಲಿ 8ನೇ ವಚನನ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ 3 ಸಲ ಕರ್ತನನ್ನು ಬೇಡಿಕೊಂಡನು ಅಂತ. ಅಂದ್ರೆ ಅವನು ಕೂಗಿ ಕೇಳಿಕೊಂಡನು ದೇವರಿಗೆ. Desperate cry like a drowning man, please help ಅಲ್ಲಿ me. ಒಬ್ಬ ಮುಳುಗುತ್ತಾ ಇರೋ ಒಬ್ಬ ಮನುಷ್ಯ ಕೂಗಿ ಕಿರ್ಚ್ಕೊಳ್ಳೋ ತರ ಆಯ್ತು. God said no. ಆದ್ರೆ ದೇವರು ಹೇಳಿದ್ರು ಇಲ್ಲ. He prayed again, God said no. ಆತ ಮತ್ತೆ ಪ್ರಾರ್ಥಿಸಿದನು, ದೇವರು prayed again, God said no. ಆತ ಮತ್ತೆ ಪ್ರಾರ್ಥಿಸಿದನು, ದೇವರು ಇಲ್ಲ ಅಂತ ಹೇಳಿದ್ರು. Why did God say no? ಯಾಕೆ ದೇವರು ಇಲ್ಲ ಅಂತ ಹೇಳಿದ್ರು? Because Paul was in danger of becoming proud. ಯಾಕೆ ಅಂದ್ರೆ ಪೌಲ ಅಹಂಕಾರಿ ಆಗುವಂತ ಒಂದು ಸಂಭವ ಇತ್ತು. He says that in verse 7, to save me from exalting myself. ಇಲ್ಲಿ 7ನೇ ವಚನದಲ್ಲಿ ಹೇಳುತ್ತೆ, ವಿಶೇಷವಾಗಿರುವುದರಿಂದ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ, ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಅಂತ ಹೇಳುತ್ತೆ. Now if I were to ask you a question, ನಾನು ನಿಮಗೆ ಒಂದು ಪ್ರಶ್ನೆ ಕೇಳೋದಾದ್ರೆ, please answer it honestly. ಅದನ್ನ ಪ್ರಾಮಾಣಿಕವಾಗಿ ಉತ್ತರಿಸಿ. Are you in danger of exalting yourself over other believers? ನೀವು ನಿಮ್ಮನ್ನ ಬೇರೆಯವರಿಗಿಂತ ಎತ್ತಿಸೋ ವಿಷಯದಲ್ಲಿ ಅಪಾಯದಲ್ಲಿದ್ದೀರಾ? Are you in danger of thinking that you are better than other believers in your church? ನಿಮ್ಮ ಸಭೆಯಲ್ಲಿ ಬೇರೆ ವಿಶ್ವಾಸಿಗಳಿಗಿಂತ ನಾನು ಉತ್ತಮವಾದವನ್ನು ಅನ್ಕೊಳ್ಳುವಂತ ಭಯದಲ್ಲಿದ್ದೀರಾ, ಅಪಾಯದಲ್ಲಿದ್ದೀರಾ? Becoming proud? ನೀವು ಅಹಂಕಾರಿಗಳಾಗ್ತಾ ಇದ್ದೀರಾ ಹಾಗೆ? And if you say no, I'm not in such danger, ನೀವು ಹೇಳಿದ್ರೆ ಇಲ್ಲ ಆ ಥರ ಅಪಾಯದಲ್ಲಿ ನಾನು ಇಲ್ಲ ಅಂತ ಹೇಳಿದ್ರೆ, then I want to tell you, you are in the biggest danger of all. ನಾನು ಹೇಳ್ತೀನಿ, ನೀವು ಬಹಳ ದೊಡ್ಡ ಅಪಾಯದಲ್ಲಿದ್ದೀರಾ. Because the apostle Paul was in that danger. Where are you and I? ಯಾಕೆ ಅಂದರೆ ಅಪೊಸ್ತಲ ಪೌಲನೇ ಆ ಅಪಾಯದಲ್ಲಿ ಇರಬೇಕಾದ್ರೆ ನಾನು ನೀವು ಎಲ್ಲಿರ್ತೀವಿ? I want to say to all of you, ನಾನು ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, we are all in danger all the time of exalting ourselves. ನಾವು ಎಲ್ಲರೂ ಪ್ರತಿ ಸಮಯದಲ್ಲೂ ನಮ್ಮನ್ನ ಬೇರೆಯವರಿಂದ ಎತ್ತಿಸಿಕೊಳ್ಳೋ ಅಪಾಯದಲ್ಲಿ ಇರ್ತೀವಿ. Looking down on others. ಬೇರೆಯವ್ರನ್ನ ತಗ್ಗಿಸಿ ನೋಡೋದ್ರಲ್ಲಿ. Jesus said that parable, no? He said this parable is especially for those who look down on others. ಅಲ್ಲಿ ಆ ಒಂದು ಸಾಮ್ಯವನ್ನು ಹೇಳಿದ್ದನ್ನ ನಾವು ನೋಡಿದ್ವಿ. ಯೇಸು ಹೇಳಿದ್ರು, ಇದನ್ನ ಪ್ರತ್ಯೇಕವಾಗಿ ಯಾರು ಕೆಲವರನ್ನ ದೂಷಣೆಯಿಂದ ನೋಡ್ತಾರೋ ಅವರಿಗೋಸ್ಕರ ಅಂತ. Do you think a prostitute here is in danger of looking down on others? ನೀವು ಯೋಚನೆ ಮಾಡ್ತಿರೋ ಒಬ್ಬ ವ್ಯಭಿಚಾರಿಣಿ ಬೇರೆಯವ್ರನ್ನ ತಗ್ಗಿಸಿ ನೋಡ್ತಾಳೆ ಅಂತ? ಇಲ್ಲ, ಆಕೆ ಆ ಅಪಾಯದಲ್ಲಿ ಇಲ್ಲ. Only some elder brother in a church or a bishop or somebody who is in danger of looking down on others. ಅದು ಆಕೆಗೆ ಸಾಧ್ಯ ಇಲ್ಲ ಅದು. ಆದರೆ ಯಾರೋ ಒಬ್ಬ ಬಿಷಪ್ಪು, ಒಬ್ಬ ಸಭೆಯ ಹಿರಿಯನಿಗೆ ಆ ಅಪಾಯ ಇದೆ. Because they have so much knowledge. ಯಾಕೆ ಅಂದ್ರೆ ಅವರಿಗೆ ತಿಳುವಳಿಕೆ ಇದೆ ಹೆಚ್ಚಾಗಿ. Or they think they have so much righteousness. ಯಾಕೆಂದ್ರೆ ಅವರು ಅನ್ಕೊಂತಾರೆ ನಾನು ನೀತಿವಂತನು ಅಂತ. That poor prostitute has got no knowledge and no righteousness also. ಆ ಒಂದು ವ್ಯಭಿಚಾರನಿಗೆ ಒಂದು ತಿಳುವಳಿಕೆ ಆಗಲಿ ಒಂದು ಸ್ವನೀತಿಯಾಗಿ ಇಲ್ಲ. So does God want you to be like a prostitute? ದೇವರು ನಿಮಗೆ ವ್ಯಭಿಚಾರಣಿಯಾಗಿ ಇರಬೇಕು ಅಂತ ಬಯಸ್ತಾರಾ? ಇಲ್ಲ. He wants you to be holy but humble. ದೇವರು ನೀವೆಲ್ಲ ಪವಿತ್ರರಾಗಬೇಕು ಅಂತ ಬಯಸ್ತಾರೆ, ಆದರೆ ದೀನರು ಆಗಿರಬೇಕು. Is that possible? ಆದರೆ ಅದು ಸಾಧ್ಯ ಇದೆಯಾ? What do you think? ಏನು ಯೋಚನೆ? Is it possible to be the holiest, wisest brother in your church and also to be the humblest? ಇದು ಸಾಧ್ಯ ಇದೆಯಾ? ಯೋಚನೆ ಮಾಡಿ. ನಿಮ್ಮ ಸಭೆಯಲ್ಲಿ ನೀವು
ಅತಿ ಪವಿತ್ರರಾಗಿ ಮತ್ತು ಅತಿ ದೀನರಾಗಿ ಇರುವಂಥ ಸಾಧ್ಯತೆ ಇದೆಯಾ ನಿಮ್ಮ ಸಭೆಯಲ್ಲಿ? Very difficult. ಆದರೆ ಕಷ್ಟ ಇದೆ ಅದು. But we know it's possible. ಆದರೆ ಅದು ಅಸಾಧ್ಯ ಅಲ್ಲ, ಸಾಧ್ಯ ಇದೆ. Because Jesus was like that. ಯಾಕೆ ಅಂದರೆ ಯೇಸು ಹಾಗಿದ್ರು. He was the holiest and wisest, and yet he was also the humblest. ಯಾಕೆ ಅಂದರೆ ಯೇಸು ಪವಿತ್ರರಾಗಿದ್ರು ಮತ್ತು ದೀನರಾಗಿದ್ರು, ಆದರೂ ಅವರು ದೀನರಾಗಿದ್ರು. But even Paul found it difficult. ಆದರೆ ಪೌಲನಿಗೆ ಅದು ಕಷ್ಟ ಆಯಿತು. So God had to help him by giving him a little sickness. ಆಗ ಪೌಲನಿಗೆ ದೇವರು ಒಂದು ಕಾಯಿಲೆಯನ್ನು ಕೊಟ್ಟು ಅದನ್ನು ನಿಯಂತ್ರಿಸಬೇಕಾಗಿತ್ತು. God has to help you by giving you little financial difficulty. ದೇವರು ನಿಮಗೆ ಒಂದು ಹಣದ ಕೊರತೆಯನ್ನ ಕಷ್ಟವನ್ನು ಕೊಟ್ಟು ಸಹಾಯ ಮಾಡಬೇಕಾಗಿದೆ. God has to help you by giving you a difficult boss. ನಿಮಗೆ ಒಬ್ಬ ಕಷ್ಟಕರವಾದ ಯಜಮಾನನ್ನ ಕೊಟ್ಟು ನಿಮಗೆ ಸಹಾಯ ಮಾಡಬೇಕಾಗಿದೆ. Or a difficult wife or a difficult husband. ಒಬ್ಬ ಕಷ್ಟಕರ ಗಂಡನಿರಬಹುದು ಅಥವಾ ಹೆಂಡತಿ ಇರಬಹುದು. That is God's way of helping you to humble yourself. ಅದು ದೇವರು ನಿಮಗೆ ಸಹಾಯ ಮಾಡುವಂತ ಒಂದು ವಿಧಾನ ನೀವು ತಗ್ಗಿಸ್ಕೊಳ್ಳಿಕ್ಕೆ. You know, I have seen people who boast about how good their children are. ನಾನು ನೋಡಿದ್ದೀನಿ ಕೆಲವರು ತಮ್ಮ ಮಕ್ಕಳ ಬಗ್ಗೆ ಗರ್ವ ಪಡ್ತಾರೆ, ಎಷ್ಟು ಒಳ್ಳೆಯವರು ಅಂತ. Then one of their children go astray. ಅವ್ರು ಒಂದು ದಿವಸ ಒಂದು ಮಗು ದೂರ ಹೋಗ್ಬಿಡುತ್ತೆ. Then they become humble. ಆವಾಗ ಅವರು ದೀನರಾಗ್ಬಿಡ್ತಾರೆ. But why wait till that happens? ಯಾಕೆ ಅದು ಆಗೋವರೆಗೆ ಕಾಯಬೇಕು? When your children are doing well, why not humble yourself and say, that is God's mercy. It's got nothing to do with me. ನಿಮ್ಮ ಮಕ್ಕಳು ಒಳ್ಳೆಯವರಾಗಿದ್ದಾಗ ದೇವರೇ ಇದು ನಿನ್ನ ಕರುಣೆ ಅಂತ ದೀನರಾಗಿರೋಕ್ಕೆ ಸಾಧ್ಯ ಇಲ್ವಾ? But most people don't say that. ಆದರೆ ಬಹಳಷ್ಟು ಜನ ಹಾಗೆ ಹೇಳೋದಿಲ್ಲ. You ask yourself. ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. How do you look at your own children and compare them with the other children in your church? ನಿಮ್ಮ ಮಕ್ಕಳನ್ನ ನೀವು ನೋಡಿ ಬೇರೆಯವ್ರ ಜೊತೆ ಹೇಗೆ ಹೋಲಿಸಿ ನೋಡ್ತೀರಾ ನೋಡಿ. Are you proud? ನೀವು ಅಹಂಕಾರ ಪಡ್ತೀರಾ? My children are well behaved compared to other children. ಬೇರೆ ಮಕ್ಕಳಿಗಿಂತ ನಮ್ಮ ಮಕ್ಕಳು ಚೆನ್ನಾಗಿ ನಡ್ಕೊಳ್ತಾರೆ ಅಂತ. You be careful. ನೀವು ಜಾಗೃತಿಯಾಗಿರಿ. God will humble you in some way. ದೇವರು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನ ತಗ್ಗಿಸ್ತಾರೆ. God hates proud people. ಯಾಕಂದ್ರೆ ದೇವರು ಅಹಂಕಾರಿಗಳನ್ನ ಎದುರಿಸ್ತಾರೆ. He doesn't hate the prostitute. ಒಬ್ಬ ವ್ಯಭಿಚಾರಿನ ದ್ವೇಷಿಸುವುದಿಲ್ಲ. He doesn't hate the murderer. ಒಬ್ಬ ಕೊಲೆಗಾರನ ದ್ವೇಷಿಸುವುದಿಲ್ಲ. But he resists proud people. ಅಹಂಕಾರಿಗಳನ್ನ ದೇವರು ಎದುರಿಸ್ತಾರೆ. So if you want wisdom, ನಿಮಗೆ ಜ್ಞಾನ ಬೇಕಾದ್ರೆ let's turn to Psalm 25. ಕೀರ್ತನೆ 25ನೇ ವಚನ ನೋಡೋಣ. 25ನೇ ಅಧ್ಯಾಯ ನೋಡ್ಕೊಳ್ಳೋಣ. And verse 9. 9ನೇ ವಚನ. It says in the last part, he teaches the humble his way. ಇಲ್ಲಿ ಕಡೆಯದಾಗಿ ಹೇಳುತ್ತೆ, ದೀನರಿಗೆ ತನ್ನ ಮಾರ್ಗವನ್ನು ತೋರಿಸುವನು ಅಂತ. Whom does God teach his ways? ಯಾರಿಗೆ ದೇವರು ತನ್ನ ಮಾರ್ಗಗಳನ್ನು ತೋರಿಸ್ತಾನೆ? Not clever people, ಬುದ್ಧಿವಂತರಿಗಲ್ಲ, not rich people, ಐಶ್ವರ್ಯವಂತರಿಗಲ್ಲ, but humble people. ಆದರೆ ದೀನರಿಗೆ ಅಂತ ಹೇಳುತ್ತೆ. Do you understand now why you have not understood God's ways? ಇವಾಗ ನಿಮಗೆ ಗೊತ್ತಾಗುತ್ತಾ ಯಾಕೆ ದೇವರ ಮಾರ್ಗ ನಿಮಗೆ ಗೊತ್ತಾಗಲಿಲ್ಲ ಅಂತ? Maybe you are proud of something in your life. ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಅಹಂಕಾರ ಇದೆ, ಅದರಿಂದ. Maybe you compare yourself with other believers. ನೀವು ನಿಮ್ಮನ್ನ ಬೇರೆ ವಿಶ್ವಾಸಿಗಳ ಜೊತೆ ಹೋಲಿಸಿ ನೋಡಿರಬಹುದು. You know, it's very easy to be proud. ನಾವು ಅಹಂಕಾರಿಗಳಾಗೋದು ಬಹಳ ಸುಲಭ. Even if you sisters can cook a meal and somebody appreciates that, saying that was a really good meal. ನೀವು ಸಹೋದರಿಯರು ನೀವು ಮಾಡಿದ ಅಡುಗೆಯನ್ನು ಬೇರೆಯವರು ಮೆಚ್ಚಿಕೊಂಡ್ರೆ ಅದರಲ್ಲೂ ಅಹಂಕಾರ ಪಡುವಂತ ಸಾಧ್ಯತೆಗಳಿದೆ. And you can become proud and God begins to resist you after that. ನೀವು ಅಹಂಕಾರಿ ಆಗಿದ ತಕ್ಷಣ ದೇವರು ನಿಮ್ಮನ್ನ ವಿರೋಧಿಸಲಿಕ್ಕೆ ಎದುರಿಸಲಿಕ್ಕೆ ಪ್ರಾರಂಭಿಸ್ತಾರೆ. And you face a problem which that other sister who cannot cook well does not face. ನಿಮಗೆ ಯಾವ ತೊಂದರೆ ಎದುರಾಗುತ್ತೆ ಅಂದರೆ ಆ ಒಂದು ಇನ್ನೊಬ್ಬ ಸಹೋದರಿ ಸರಿಯಾಗಿ ಅಡುಗೆ ಮಾಡಲಿಕ್ಕೆ ಬರೋಲ್ಲ, ಆಕೆ ಎದುರಿಸದೇ ಇರೋ ಸಮಸ್ಯೆ ನಿಮಗೆ ಬರುತ್ತೆ. I'm not saying therefore you should cook badly. ನಾನು ಹೇಳ್ತಾ ಇರೋದು ನೀವು ಕೆಟ್ಟದಾಗಿ ಅಡುಗೆ ಮಾಡಬೇಕು ಅಂತಲ್ಲ. But whatever we do, ನಾವು ಏನೇ ಮಾಡಿದ್ರು we need to humble ourselves and say, Lord, that is your ability you have given me. It's not my own ability. ದೇವರೇ, ಇದು ನೀನು ಕೊಟ್ಟ ಸಾಮರ್ಥ್ಯ, ಅದು ನನ್ನಿಂದ ಹುಟ್ಟಿದ್ದಲ್ಲ ಅಂತ ಹೇಳಬೇಕು. I have seen through 53 years of being a believer one truth. ನಾನು ಒಂದು ಸತ್ಯವನ್ನು ತಿಳ್ಕೊಂಡಿದ್ದೀನಿ ಈ 53 ವರ್ಷಗಳ ಕಾಲ ವಿಶ್ವಾಸಿಗಳಾಗಿ. Most of the preachers I have heard have no anointing of the Holy Spirit.
ನಾನು ಕೇಳಿದಂಥ ಬಹಳಷ್ಟು ಹೆಚ್ಚಿನ ಅಂಶ ಪ್ರಸಂಗಿಗಳಿಗೆ ಪವಿತ್ರಾತ್ಮನ ಒಂದು ಅಭಿಷೇಕ ಇಲ್ಲದೆ ಇರೋ, Because God blesses them a little bit, they become proud. ದೇವರು ಬಹಳ ಸಣ್ಣದಾಗಿ ಅವರನ್ನು ಆಶೀರ್ವದಿಸ್ತಾರೆ, ಅವರು ಅಹಂಕಾರಿಗಳಾಗ್ತಾರೆ. One message, God really anoints them, they give a powerful word. ಅವರು ಒಂದು ಪ್ರಸಂಗವನ್ನು ಕೊಡ್ತಾರೆ, ದೇವರು ನಿಜವಾಗಿ ಅಭಿಷೇಕಿಸ್ತಾರೆ, And God resists them after that. For the next 100 times they are useless. ಅವರು ಅಹಂಕಾರಿಗಳಾದಾಗ ದೇವರು ಅವ್ರನ್ನ ಎದುರಿಸ್ತಾರೆ, ಅವರು ಮತ್ತೆ ಮುಂದಿನ 100 ಪ್ರಸಂಗದಲ್ಲಿ ಅವರಿಗೆ ದೇವರ ಅಭಿಷೇಕ ಇರೋದಿಲ್ಲ. Then after many failures they humble themselves again. ಬಹಳಷ್ಟು ಸೋಲಿನ ನಂತರ ಅವರು ತಮ್ಮನ್ನು ತಾವು Then God ತಗ್ಗಿಸ್ಕೊಳ್ತಾರೆ. blesses them. ಮತ್ತೆ ದೇವರು ಅಭಿಷೇಕ, And again they become proud. ಮತ್ತೆ ಅವರು ಅಹಂಕಾರಿಗಳಾಗ್ತಾರೆ. And for the next many years God is their enemy again. ಬಹಳಷ್ಟು ವರ್ಷಗಳ ಕಾಲ ನಂತರ ದೇವರು ಅವರಿಗೆ ವಿರೋಧಿಯಾಗಿರ್ತಾರೆ. Why should it be like that? ಯಾಕೆ ಹಾಗಿರಬೇಕು? Why not value every brother and sister as precious to God? ಎಲ್ಲ ಸಹೋದರ ಸಹೋದರಿಯರು ದೇವರಿಗೆ ಪ್ರಮುಖವಾದರು, ಅಮೂಲ್ಯವಾದವರು ಅಂತ ಯಾಕೆ ನೆನೆಸಬಾರ್ದು? If you are better than them, give the glory to God. ನೀವು ಅವರಿಗಿಂತ ಉತ್ತಮರಾಗಿದ್ದರೆ ದೇವರಿಗೆ ಮಾತ್ರ ಮಹಿಮೆ ಕೊಡಿ. If you know the Bible better than them, give the glory to God. ನಿಮಗೆ ಅವರಿಗಿಂತ ಬೈಬಲ್ ತಿಳುವಳಿಕೆ ಹೆಚ್ಚಿದ್ರೆ ದೇವರಿಗೆ ಮಹಿಮೆ ಕೊಡಿ. If your children are better behaved than other people's children, give the glory to God. ನಿಮ್ಮ ಮಕ್ಕಳು ಪರರ ಮಕ್ಕಳಿಗಿಂತ ಉತ್ತಮರಾಗಿದ್ದರೆ ದೇವರಿಗೆ ಮಾತ್ರ ಮಹಿಮೆ ಕೊಡಿ. You know what will happen? ಅದರಿಂದ ಏನಾಗುತ್ತೆ ಗೊತ್ತಾ? You will keep on increasing in wisdom. ನೀವು ಹೆಚ್ಚೆಚ್ಚು ದೇವರ ಜ್ಞಾನದಲ್ಲಿ ಬೆಳಿತೀರಾ. You will build a wonderful house finally by the end of your life. ನಿಮ್ಮ ಜೀವಿತದ ಕಡೆಗೆ ನೀವು ಒಳ್ಳೆಯ ಮನೆಯನ್ನು ಕಟ್ತೀರಾ. And you will understand so much of God's ways because He teaches the humble His way, it says here. ಈ ವಚನದಲ್ಲಿ ಹೇಳೋ ಹಾಗೆ ದೇವರು ತನ್ನ ಮಾರ್ಗವನ್ನು ಕಲಿಸ್ಕೊಡ್ತಾರೆ. ಯಾಕೆಂದ್ರೆ ದೀನರಿಗೆ ದೇವರು ತನ್ನ ಮಾರ್ಗವನ್ನು ತೋರಿಸ್ತಾರೆ.